ಓಂ ಗುರುಭ್ಯೋ ನಮಃ. ಧನುಸು ರಾಶಿ ಜನರಿಗೆ ಮುಂದಿನ ದಿನಗಳಲ್ಲಿ 3 ಮಹತ್ತರ ಅದೃಷ್ಟಗಳು ಒಂದೇ ಸಮಯದಲ್ಲಿ ಉದಯಿಸ್ತಾ ಇವೆ. ಯಾವುದು ಸಂಭವಿಸಿದರೂ ಅವರಿಗೆ ಚಿನ್ನದಂಥ ಫಲಗಳು ದೊರೆಯುವ ಸಾಧ್ಯತೆ ಇದೆ. ಆದರೆ ಒಂದು ವಿಶೇಷ ಮಹಿಳೆಯ ಕಾರಣದಿಂದಾಗಿ ಸಂಭವಿಸಿದ ಕೆಲವು ಘಟನೆಗಳು ಅವರನ್ನು ನಿಜಕ್ಕೂ ಆಶ್ಚರ್ಯಕ್ಕೆ ತಳ್ಳಬಹುದು. ಈ ರಾಶಿಯವರ ಬಗ್ಗೆ ಸ್ಪಷ್ಟವಾದ ಮಾಹಿತಿಯನ್ನು ತಿಳಿದುಕೊಳ್ಳಲು ವಿಡಿಯೋವನ್ನು ಕೊನೆಯವರೆಗೂ ಗಮನದಿಂದ ನೋಡಬೇಕು. ಹಾಗಾದರೆ ನಿಮಗೆ ಎಲ್ಲವೂ ಅರ್ಥ ಆಗುತ್ತೆ. ದೇವರ ಆಶೀರ್ವಾದ ಮತ್ತು ಪರಮೇಶ್ವರನ ಸಂಕಲ್ಪ ಇವರ ಮೇಲೆ ಬಲವಾಗಿ ಇರುವುದರಿಂದಲೇ ಈ ಮಾಹಿತಿಯು ಇವರ ಕಣ್ಣಿಗೆ ಬೀಳ್ತಾ ಇದೆ ಅಂತಾನೆ ಹೇಳಬಹುದು. ಮೊದಲೇ ಹೇಳುವುದಾದರೆ ಧನಸ್ಸು ರಾಶಿಯವರು ಬಹುತೇಕರು ಸುಂದರ ರೂಪರೇಷೆಗಳೊಂದಿಗೆ ಜನಿಸ್ತಾ ಇರ್ತಾರೆ. ಅವರ ಮುಖಚಹರೆ, ಮಾತಿನ ಶೈಲಿ, ನಡೆನುಡಿ ಎಲ್ಲವೂ ಕೂಡ ಸಹಜ ಒಂದು ನಾಯಕನ ಗುಣಗಳನ್ನು ಒಳಗೊಂಡಿರುತ್ತೆ. ಈ ಜನಗಳ ಮಧ್ಯೆ ಇದ್ದಾಗ ಕೂಡ ಅವರ ಮಾತುಗಳಿಗೆ ವಿಶೇಷವಾದ ಒಂದು ಗೌರವ ಇರುತ್ತೆ. ಅವರಿಗೆ ಇರುವ ಆತ್ಮವಿಶ್ವಾಸವೇ ಅವರ ಶಕ್ತಿ. ಇವರಲ್ಲಿ ಯಾರಿಗೇನೂ ಕೇಡು ಮಾಡಲಿ ಎಂಬ ದುರುದ್ದೇಶ ಯಾವತ್ತೂ ಇರೋದಿಲ್ಲ. ಯಾರಿಗೂ ಕೆಟ್ಟತನ ಇವರು ಬಯಸೋದಿಲ್ಲ. ಎಲ್ಲರೂ ಸಂತೋಷವಾಗಿರಲಿ, ಅದರಲ್ಲಿ ನಾವು ಕೂಡ ಇರಬೇಕು ಎನ್ನುವುದು ಇವರ ಅಭಿಪ್ರಾಯ. ಇವರ ಮನಸ್ಸು ತುಂಬ ಸೂಕ್ಷ್ಮವಾಗಿರುತ್ತೆ. ಇವರ ಜೀವನದಲ್ಲಿ ದೇವರ ಅನುಗ್ರಹ ತುಂಬ ಹೆಚ್ಚಾಗಿರುತ್ತೆ. ಆದರೂ ಇವರ ಬಾಲ್ಯದಿಂದಲೂ ಹೆಚ್ಚು ಕಷ್ಟಗಳನ್ನು ಮತ್ತು ಅಡೆತಡೆಗಳನ್ನು ಅನುಭವಿಸಿ ಬಂದಿರುವವರು ಇವರಿಗೆ ಏನೂ ಸುಲಭವಾಗಿ ಸಿಕ್ಕಿಲ್ಲ. ಪ್ರತಿಯೊಂದು ವಿಷಯಕ್ಕೂ ಶ್ರಮ, ಕಟ್ಟುಪಾಡು ಮತ್ತು ಧೈರ್ಯ ಬೇಕಾಗುತ್ತದೆ. ಇವರು ಸಿಕ್ಕ ಆಸ್ತಿಪಾಸ್ತಿಗಳು ಬಹಳ ಕಡಿಮೆ, ಆದರೆ ತಾಯಂದಿರ ಸಾಥ್ ಇವರಿಗೆ ಬಹಳ ಬಲ ಇರುತ್ತೆ. ತಾಯಂದಿರ ಬೆಂಬಲ ಇರೋದ್ರಿಂದ ಕಷ್ಟಗಳು ಕಷ್ಟವಾಗಿರೋದಿಲ್ಲ. ಯಾವುದನ್ನೇ ಆರಂಭ ಮಾಡಿದರೂ ಕೂಡ ಯಶಸ್ಸು ಇವರನ್ನು ಕೈ ಬಿಡೋದಿಲ್ಲ. ಇವರ ವೃತ್ತಿಯಲ್ಲಿ ಸಹ ನಾಯಕತ್ವ ಗುಣ ಹೇರಳವಾಗಿರುತ್ತೆ. ಇವರು ಯಾರಿಗಾದರೂ ಕೆಲಸ ಮಾಡೋದ್ರಿಂದ ತಮ್ಮ ಅಡಿಯಲ್ಲಿ ಅನೇಕರು ಕೆಲಸ ಮಾಡುವಂಥ ಸ್ಥಾನಕ್ಕೆ ಬರುವ ಸ್ವಭಾವದವರು. ಮುಂದಿನ 3 ವರ್ಷಗಳಲ್ಲಿ ಮೊದಲನೆಯದು ಚದುರಿದ ವಿದ್ಯಾಭ್ಯಾಸಕ್ಕೆ ಸಂಬಂಧಿಸಿದ ಶುಭ ಫಲ. ಪರೀಕ್ಷೆಯಲ್ಲಿ ಆಯ್ಕೆ, ಉದ್ಯೋಗ ಸಿಗುವುದು, ಉತ್ತಮ ಸಂಬಳದ ಕೆಲಸ ಸಿಗುವುದು, ವಿದ್ಯಾಭ್ಯಾಸ ಮಾಡಿದವರಿಗೆ ಉತ್ತಮ ಅವಕಾಶಗಳು ದೊರೆಯುತ್ತೆ. ಇನ್ನು ವ್ಯವಹಾರ ಯಾರ್ಯಾರು ಮಾಡ್ತಾ ಇದ್ದಾರೋ ಅವರಿಗೆ ಸಹ ಸ್ಥಿರತೆ ಮತ್ತು ಬೆಳವಣಿಗೆ ಕಾಣಲು ಶುರುವಾಗುತ್ತೆ. ಧೈರ್ಯ ಮತ್ತು ಸಹನೆಯಿಂದ ಕಷ್ಟಗಳನ್ನು ಎದುರಿಸಿ ಮುಂದುವರಿಯಬೇಕಾಗುತ್ತೆ. ಯಶಸ್ಸು ಅನ್ನೋದು ಕಡ್ಡಾಯವಾಗಿರುತ್ತೆ. ಇನ್ನು 2ನೇ ಅದೃಷ್ಟ ಯಾವುದು ಅಂತಂದರೆ ಇವ್ರಿಗೆ ಆಕಸ್ಮಿಕವಾಗಿ ಧನಲಾಭವಾಗುತ್ತೆ. ಹಿಂದೆ ಮಾಡಿದ ಹೂಡಿಕೆಗಳು, ಚೀಟಿಗಳು, ಬಡ್ಡಿ ಹಣ ಎಲ್ಲವೂ ಕೂಡ ಲಾಭದಾಯಕವಾಗುವ ಒಂದು ಸೂಚನೆ ಅಂತಾನೆ ಹೇಳಬಹುದು. ಇನ್ನು ದೊಡ್ಡ ಒಂದು ಮೊತ್ತದ ಹಣ ಎಲ್ಲಿಂದ ಬರುತ್ತೋ ಗೊತ್ತಾಗಲ್ಲ, ಅಷ್ಟೊಂದು ಹಣ ಇವರ ಅಕೌಂಟ್ಗೆ ಬಂದುಬೀಳುತ್ತೆ. ಇನ್ನು 3ನೇ ಅದೃಷ್ಟ ಏನಂದರೆ ವಾಸಸ್ಥಳ ಬದಲಾವಣೆ, ಹೊಸ ಮನೆಗೆ ಶಿಫ್ಟ್ ಆಗುವ ಸುದ್ದಿ, ಹೊಸ ಮನೆ ವಾಸ್ತು ಅನುಕೂಲ, ಹಳೆಯ ಕಷ್ಟಗಳು ನಿವಾರಣೆ, ಹೊಸ ಆರಂಭ. ಈಗ ಇವರಿಗೆ ಅನುಕೂಲ ಆ ಒಂದು ಒಳ್ಳೆ ಕಾಲ ಬಂದಿರೋದ್ರಿಂದ ಯಾವುದೇ ವ್ಯವಹಾರ, ಹೂಡಿಕೆ, ಉದ್ಯಮ ಚಟುವಟಿಕೆ ಏನೇ ಮಾಡಿದರೂ ಕೂಡ ಯಶಸ್ಸು ದೊರೆಯುವ ಒಂದು ಸಾಧ್ಯತೆ ಅಂತೂ ತುಂಬ ಹೆಚ್ಚಾಗಿರುತ್ತೆ. ಆದರೆ ಮನಸ್ಸಿನಲ್ಲಿ ಇರುವ ಅಶಾಂತಿ, ಬೇಸರ, ತೃಪ್ತಿ ಇಲ್ಲದ ಭಾವ ಇವೆಲ್ಲವಕ್ಕೂ ಮೇನ್ ಕಾರಣ ಅಂದರೆ ಇವರ ಒಂದು ನರವಿನ ಶಕ್ತಿ, ನರವಿನ ದೋಷ, ಸೊಂಟದ ದೋಷ, ಈ ಎಲ್ಲ ಕಾಯಿಲೆಗಳಿಂದ ಇವರು ಬಳಲ್ತಾ ಇದ್ದಾರೆ. ಈ ರಾಶಿಯವರಿಗೆ ನೆರವಿನ ದೋಷ ಹೆಚ್ಚು ಇರ್ಬೋದು ಅಂತ ಹಿರಿಯರು ಹೇಳ್ತಾ ಇರ್ತಾರೆ. ಅಂದರೆ ಇವರಿಗೆ ದೃಷ್ಟಿ ದೋಷ ಜಾಸ್ತಿ ಇರುತ್ತೆ. ಇನ್ನು ಮನೋವೈಕಲ್ಯ, ಅಲಕ್ಷ್ಯ, ಭಯ, ಗೊಂದಲ, ನಿರಾಸೆ ಇತ್ಯಾದಿ ಉಂಟಾಗ್ತಾ ಇರುತ್ತೆ. ಇದರಿಂದ ದೂರವಾಗೋದು ತುಂಬ ಎಚ್ಚರಿಕೆ ಅಗತ್ಯವಾಗಿರುತ್ತೆ. ಇನ್ನು ಶನಿವಾರ ಶಿವಾಲಯ ಅಥವಾ ಆಂಜನೇಯ ಸ್ವಾಮಿಯ ದೇವಸ್ಥಾನಕ್ಕೆ ಭೇಟಿ ನೀಡಿ ಆಂಜನೇಯನಿಗೆ ಒಂದು ಎಳ್ಳು ಬತ್ತಿ ಹಚ್ಚೋದ್ರಿಂದ ನಿಮ್ಮ ಎಲ್ಲ ಕಷ್ಟಗಳು ದೂರವಾಗುತ್ತೆ, ದೋಷಗಳು ದೂರವಾಗುತ್ತೆ, ಸಕಾರಾತ್ಮಕ ಶಕ್ತಿ ಅನ್ನೋದು ಸಂಚರಿಸುತ್ತೆ. ಮನೆಯಿಂದ ಹೊರಡುವಾಗ ನೀವು ಸಿಂಧೂರ ತಿಲಕವನ್ನು ಹಾಕಬೇಕು. ಹಸಿರು ನಿಂಬೆ ಹಣ್ಣನ್ನು ಜೇಬಿನಲ್ಲಿ ಇಟ್ಟು ಮನೆಗೆ ಹಿಂದಿರುಗಿದ ಮೇಲೆ ನಿಂಬೆ ಹಣ್ಣನ್ನು ತಿರುಗಿಸಿ ಹೊರಗೆ ಹಾಕೋದು. ಇವು ದುಷ್ಟ ನೋಟ ತಡೆಯೋದಕ್ಕೆ ಸಹಾಯವಾಗುತ್ತೆ. ಇನ್ನು ತಮ್ಮ ಸಮಸ್ಯೆ, ಮನೆ ವಿಚಾರ, ಖಾಸಗಿ ವಿಷಯಗಳನ್ನು ಯಾರೋ ಸಿಕ್ಕೋರಿಗೆ ಹೊರಗಿನವರಿಗೆ ಹೇಳೋದಕ್ಕೆ ಹೋಗಬಾರ್ದು. ಎಲ್ಲರೂ ನಾವು ಭಾವಿಸಿದಷ್ಟು ಒಳ್ಳೆಯವರು ಆಗಿರೋದಿಲ್ಲ ನೋಡಿ.
ತಮ್ಮ ದುರ್ಬಲತೆಗಳನ್ನು ತಿಳಿದು ಅದನ್ನೇ ತಿರುಗಿಸಿ ಬಳಸುವವರು ಇದ್ದೇ ಇರುತ್ತಾರೆ. ಆದ್ದರಿಂದ ಜಾಗರೂಕತೆ ಅನ್ನೋದು ತುಂಬ ಮುಖ್ಯವಾಗಿರುತ್ತೆ. ಗ್ರಹ ಸ್ಥಿತಿಯಂತೆ ಕೆಲವೊಮ್ಮೆ ಮಾನಸಿಕ ಅಸ್ಥಿರತೆ ಬರುತ್ತೆ, ಆದರೆ ಕಾಲ ಬದಲಾದಾಗ ಅದೃಷ್ಟ ಬಲವಾಗಿ ಕೆಲಸವನ್ನು ಮಾಡುತ್ತೆ. ಈ ರಾಶಿಗೆ ಸೂರ್ಯನ ಆಶೀರ್ವಾದವು ಹೆಚ್ಚು ಇರುತ್ತೆ. ಆದಿತ್ಯ ಹೃದಯ ಸ್ತೋತ್ರ, ಸೂರ್ಯ ಅರ್ಘ್ಯ ಇವು ಮಾಡಿದರೆ ದಿನ ಯಶಸ್ವಿಯಾಗುತ್ತೆ. ಎಸ್ ಅಕ್ಷರದಿಂದ ಶುರುವಾಗುವ ಒಂದು ಮಹಿಳೆಯ ಕಾರಣದಿಂದ ಕೆಲವೊಂದು ಅಡಚಣೆಗಳು ಇವರಿಗೆ ಬರಬಹುದು. ಆದರೆ ಎಸ್ ಅಕ್ಷರದವರು ಮನೆಯವರು ಅಲ್ಲ, ಬೇರೆಯವರಾಗಿರಬೇಕು. ಬೇರೆಯವರಿಂದ ನಿಮಗೆ ಪ್ರಾಬ್ಲಮ್ ಆಗಬಹುದು. ಅವರು ನಿಮ್ಮ ನಡೆನುಡಿಗಳನ್ನು, ಆದಾಯ, ಕೆಲಸ, ಯಶಸ್ಸನ್ನು ಗಮನಿಸ್ತಾ ಇರಬಹುದು. ಆದರೆ ದೇವರ ಅನುಗ್ರಹದಿಂದ ಅವರ ನಕಾರಾತ್ಮಕ ಶಕ್ತಿ ನಿಮಗೆ ತಾಗೋದಿಲ್ಲ. ಆದರೂ ನೀವು ಕೇರ್ಫುಲ್ಲಾಗಿ ಇರೋದನ್ನು ಕಲಿಬೇಕು. ವಿಡಿಯೋ ಇಷ್ಟ ಆಯಿತು ಅಂತ ನಾನು ಭಾವಿಸ್ತೇನೆ. ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವು ಒಂದು ಲೈಕ್ ಕೊಡೋದ್ರಿಂದ ನಮಗೆ ಪ್ರೋತ್ಸಾಹ ಮೂಡುತ್ತೆ ಮತ್ತು ಇಂತಹ ವಿಡಿಯೋ ಮಾಡೋದಕ್ಕೆ ಅನುಕೂಲವಾಗುತ್ತೆ. ಅಲ್ಲಿಯವರೆಗೆ ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.